ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಂದು ಕೂಡ ಯಾವುದ್ಯಾವುದೆಲ್ಲ ಹೊಸ ಅಪ್ಡೇಟ್ ಬಂದಿದೆ, ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಿರ್ಬೋದು, ಗೃಹ ಜ್ಯೋತಿ ಯೋಜನೆ ಬಗ್ಗೆ ಆಗಿರ್ಬೋದು, ರೇಷನ್ ಕಾರ್ಡ್ ಬಗ್ಗೆ ಆಗಿರ್ಬೋದು, SIR ಬಗ್ಗೆ ಆಗಿರ್ಬೋದು, ಏನೇನೆಲ್ಲ ಹೊಸ ಅಪ್ಡೇಟ್ ಬಂದಿದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಹಾಗೆ ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಥವಾ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವಿಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ಬಿಡೋಣ. ನಿಮಗೂ ಕೂಡ ಗೊತ್ತಿದೆ, ಇದುವರೆಗೂ 31ನೇ ಕಂತಿನ ಹಣದವರೆಗೂ ಜಮೆ ಮಾಡಿದ್ದಾರೆ. ಬಟ್ ಸಾಕಷ್ಟು ಜನರಿಗೆ ಇನ್ನೂ ಬಂದಿಲ್ಲ. ಬಟ್ ಈಗ ಒಂದು 2-3 ದಿವಸದಿಂದ ತುಂಬ ಜನಕ್ಕೆ ಜಮೆ ಮಾಡ್ತಾ ಇದ್ದಾರೆ. 31ನೇ ಕಂತಿನ ಹಣ ಯಾರಿಗೆಲ್ಲ ಇನ್ನೂ ಜಮೆ ಆಗಿರಲಿಲ್ಲ, ಸಾಕಷ್ಟು ಜನ ದಕ್ಷಿಣ ಕನ್ನಡ ಜಿಲ್ಲೆಗಾಗಿರ್ಬೋದು, ಬೆಂಗಳೂರಲ್ಲಿ, ಹಾಗೆ ತುಮಕೂರು, ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ, ಹೌದು ನಮಗೂ ಕೂಡ ಜಮೆ ಆಗಿದೆ ಅಂತ. ಈಗ ಒಂದು 2-3 ದಿವಸದಿಂದ ಅಂತೂ ಸಾಕಷ್ಟು ಜನಕ್ಕೆ ಜಮೆ ಮಾಡಿದ್ದಾರೆ. ಯಾಕಂದರೆ ಇದು 2ನೇ ಹಂತದ ಹಣ ರಿಲೀಸ್ ಆಗಿರೋದ್ರಿಂದ ಮೊದಲನೇ ಹಂತಕ್ಕೆ ತುಂಬ ಕಡಿಮೆ ಜನಕ್ಕೆ ಹಾಕ್ತಾಯಿದ್ರು ಫಸ್ಟ್ ಟೈಮ್ ಹಣ ರಿಲೀಸ್ ಮಾಡಿದಾಗ. ಈಗ ಏನು 2ನೇ ಹಂತದ ಹಣ ರಿಲೀಸ್ ಮಾಡಿದ್ದಾರೆ, ಇವಾಗ ಸ್ವಲ್ಪ ಜಾಸ್ತಿ ಜನಕ್ಕೆ, ಈಗ ಆಲ್ಮೋಸ್ಟ್ ಒಂದು 60-65% ಜನಕ್ಕೆ ಬಂದಿರ್ಬೋದು. ಸೊ ನೀವು ಕಮೆಂಟ್ ಮಾಡಿ, ನಿಮ್ಗೆ ಏನಾದರೂ 31ನೇ ಕಂತಿನ ಹಣ ನಿನ್ನೆ ಅಥವಾ ಇವತ್ತು ಬೆಳಗ್ಗೆಯಿಂದ ಏನಾದರೂ ನಿಮ್ಮ ಖಾತೆಗೆ ಜಮೆ ಆಗಿದೆ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. 30ನೇ ಕಂತಿನ ಹಣ ಪೆಂಡಿಂಗ್ ಇದ್ದವ್ರಿಗೂ ಕೂಡ ಹಣ ಬಂದಿದೆ. 30ನೇ ಕಂತಿನ ಹಣ ಅಂಥವ್ರಿಗೂ ಕೂಡ 31ನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ಬರುತ್ತೆ. ಸೊ ಹಾಗಾಗಿ ಅಕಸ್ಮಾತ್ ಇನ್ನೂ ನಿಮ್ಗಳಿಗೆ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ, ಇನ್ನೂ ಟೈಮ್ ಇದೆ. ಇನ್ನೂ 3ನೇ ಹಂತದ ಹಣ ಕೂಡ ರಿಲೀಸ್ ಮಾಡ್ತಾರೆ. ಸೊ ಆವಾಗ ಬಂದೇ ಬರುತ್ತೆ. ಸೊ ತಲೆ ಕೆಡಿಸ್ಕೋಬೇಡಿ. ನಿಮಗೆ 29ನೇ ಕಂತಿನ ಹಣ ಅಥವಾ 30ನೇ ಕಂತಿನ ಹಣದವರೆಗೂ ಎಲ್ಲದೂ ಬಂದಿದೆ ಅಂದರೆ 31ನೇ ಕಂತಿನ ಹಣ ಕೂಡ ಬಂದೇ ಬರುತ್ತೆ. ರ್ಯಾಂಡಮ್ ಆಗಿ ಹಣ ಜಮೆ ಆಗೋದ್ರಿಂದ ಕೆಲವೊಬ್ಬರಿಗೆ ಬೇಗ ಬರುತ್ತೆ, ಕೆಲವೊಬ್ಬರಿಗೆ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ಒಟ್ಟಿನಲ್ಲಿ ಹಣ ಬಂದೇ ಬರುತ್ತೆ. ಇನ್ನು DK ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದಾಗ ಫಸ್ಟ್ ಹೇಳಿದ್ದೆ ಗೃಹಲಕ್ಷ್ಮಿ ಮರುಪರಿಶೀಲನೆ ಮಾಡ್ತೀವಿ, ಮರು ಅರ್ಜಿ ಸಲ್ಲಿಸಬೇಕು ಅಂದ್ಬಿಟ್ಟು. ಬಟ್ ಅವಾಗ ಅವ್ರು ಹೇಳಿದ್ದೇನಪ್ಪ ಅಂತಂದರೆ ಬಯೋಮೆಟ್ರಿಕ್ ಕಂಪಲ್ಸರಿಯಾಗಿ ಮಾಡಲೇಬೇಕು. ಯಾರೆಲ್ಲ ಮತ್ತೆ ಬಯೋಮೆಟ್ರಿಕ್ ಮಾಡ್ತೀರಾ ಅಂಥವ್ರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಬರುತ್ತೆ. ಯಾಕಂದರೆ ತೀರ್ಕೊಂಡಿರೋರಾಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿರ್ಬೋದು, ಅಥವಾ ಸೊ ಈ ಥರ ಎಲ್ಲ ಅನರ್ಹರು ಕೂಡ ಈ ಯೋಜನೆಯ ಲಾಭ ಪಡ್ಕೊಳ್ತಿದ್ದಾರೆ. ಸೊ ಅವ್ರದ್ದೆಲ್ಲದೂ ಕೂಡ ಕ್ಯಾನ್ಸಲ್ ಮಾಡಬೇಕು, ಮರು ಅರ್ಜಿ ಸಲ್ಲಿಸಬೇಕು ಅಂದ್ಬಿಟ್ಟು ಬಯೋಮೆಟ್ರಿಕ್ ಕಡ್ಡಾಯ ಅಂತ ಹೇಳಿದರು. ಬಟ್ ಅವ್ರು ಹೇಳಿದ್ದಷ್ಟೇ, ಆಮೇಲೆ ಯಾವುದೇ ರೀತಿ ಅದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಕೊಟ್ಟಿಲ್ಲ. ಯಾಕಂದರೆ ಈಗ ಹೇಗೆ SIR ಆಗಿರ್ಬೋದು, ಗೃಹ ಜ್ಯೋತಿ ಅಧಿಕಾರಿಗಳೇ ಮನೆಗೆ ಬಂದು ಪರಿಶೀಲನೆ ಮಾಡ್ತಿದ್ದಾರಲ್ಲ, ಆ ಥರ ಮಾಡ್ತಾರ, ಅಥವಾ ಬಯೋಮೆಟ್ರಿಕ್ ಆದ್ದರಿಂದ ಫಲಾನುಭವಿಗಳೇ ಬೆಂಗಳೂರು 1, ಕರ್ನಾಟಕ 1 ಸೆಂಟರ್ಸ್ಗೆ ಹೋಗಿ ಬಯೋಮೆಟ್ರಿಕ್ ಕೊಡಬೇಕು, ಅದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲ. ಯಾಕಂದರೆ ಇನ್ನು ಸಚಿವ ಸಂಪುಟ ವಿಸ್ತರಣೆ ಮಾಡಿಲ್ಲ, ಅದ್ರ ಬಗ್ಗೆನೇ ಎಲ್ಲ ಚರ್ಚೆ ನಡೀತಿದೆ. ಸೊ ಹಾಗಾಗಿ ಮರುಪರಿಶೀಲನೆ ಬಗ್ಗೆ ಇವಾಗ ಸದ್ಯಕ್ಕೆ ಯಾವುದೇ ರೀತಿ ಅಪ್ಡೇಟ್ ಇಲ್ಲ. ಮಾಡೋದಂತೂ ನಿಜ, ಬಟ್ ಇವಾಗ ಅದಿನ್ನೂ ಲೇಟ್ ಆಗ್ತಿರೋ ಕಾರಣ ಮೇ ಬಿ 31ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡಿದ್ದಾರೆ. ಇನ್ನು 32ನೇ ಕಂತಿನ ಹಣದ್ರ ಬಗ್ಗೆ ಹೇಳೋದಾದರೆ, ಈಗ ಆಲ್ರೆಡಿ ಅದು DBT ಕರ್ನಾಟಕ ಆ್ಯಪಲ್ಲಿ ಅಪ್ಡೇಟ್ ಆಗಿದೆ 32ನೇ ಕಂತಿನ ಹಣ ಕೂಡ. ಅದೇನಿವಾಗ ಮರು ಅರ್ಜಿ ಸಲ್ಲಿಕೆ ಪ್ರೊಸೀಜರ್ ಅಥವಾ ಬಯೋಮೆಟ್ರಿಕ್ ಏನು ಅದು ಮಾಡಿದ್ಮೇಲೆ ಈ 32ನೇ ಕಂತಿನ ಹಣ ಜಮೆ ಮಾಡ್ತಾರಾ, ಅಥವಾ ಅದಿನ್ನೂ ಲೇಟ್ ಆಗ್ತಿದೆ ಅಂದ್ಬಿಟ್ಟು 32ನೇ ಕಂತಿನ ಹಣ ಕೂಡ ಈಗ ಆಗಸ್ಟಲ್ಲಿ ರಿಲೀಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ DBT ಕರ್ನಾಟಕ ಆ್ಯಪಲ್ಲಿ ಅಪ್ಡೇಟ್ ಆಗಿದೆ. ಆ ಥರ ಅಪ್ಡೇಟ್ ಆದರೆ ಹಣ ಬಿಡುಗಡೆ ಹಂತಕ್ಕೆ ಬಂದಿದೆ ಅಂತ. ಸೊ ಖಂಡಿತವಾಗ್ಲೂ 32ನೇ ಕಂತಿನ ಹಣದ ಬಿಡುಗಡೆ ಬಗ್ಗೆ ಏನಾದ್ರು ಅಪ್ಡೇಟ್ ಬಂದರೆ ಖಂಡಿತ ವಿಡಿಯೋ ಮಾಡಿ ತಿಳಿಸ್ತೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ಹಾಗೆ ಮೇಯ್ನಾಗಿ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ, ಅವಾಗ ನೋಟಿಫಿಕೇಶನ್ಸ್ ಬರುತ್ತೆ. ಇದು ಗೃಹಲಕ್ಷ್ಮಿ ಬಗ್ಗೆ ಅಪ್ಡೇಟ್ ಆಗಿರುತ್ತೆ. ನೆಕ್ಸ್ಟ್ ಗೃಹ ಜ್ಯೋತಿ ಯೋಜನೆ ಬಗ್ಗೆ ಮಾತಾಡೋದಾದರೆ, ಅದು ಕೂಡ ಮರು ಅರ್ಜಿ ಸಲ್ಲಿಕೆ ಜುಲೈ 1ನೇ ತಾರೀಕಿಂದ ಶುರುವಾಗಿದ್ದು, ಜುಲೈ ಎಂಡ್ವರೆಗೂ ಕೂಡ ಟೈಮ್ ಇತ್ತು ಮರು ಅರ್ಜಿ ಸಲ್ಲಿಕೆ ಮಾಡೋಕ್ಕೆ. ಬಟ್ ಅಧಿಕಾರಿಗಳಿಗೆ ಮಾಹಿತಿ ಕಲೆಕ್ಟ್ ಮಾಡೋದ್ರಲ್ಲಾಗಿರ್ಬೋದು, ಅಥವಾ ಇವಾಗ ಏನು ಆ್ಯಪ್ ಮಾಡಿಕೊಟ್ಟಿದ್ದಾರೆ ಅಧಿಕಾರಿಗಳು, ಅಪ್ಲಿಕೇಶನ್ ಫಲಾನುಭವಿಗಳ ಅಪ್ಲಿಕೇಶನ್ ಆಗಿರ್ಬೋದು, ಡಾಕ್ಯುಮೆಂಟ್ ಆಗಿರ್ಬೋದು ಅಪ್ಲೋಡ್ ಮಾಡೋಕ್ಕೆ, ಆ ಸರ್ವರ್ ತುಂಬಾ
ಪ್ರಾಬ್ಲಮ್ ಆಗ್ತಿದೆ, ತುಂಬ ಸ್ಲೋ ಆಗ್ತಿದೆ. ಸೊ ಅಧಿಕಾರಿಗಳಿಗೆ ಮಾಹಿತಿ ಸಂಗ್ರಹಣೆ ಮಾಡೋದು ಕಷ್ಟ ಆಗ್ತಿದೆ ಅಂದ್ಬಿಟ್ಟು ಇನ್ನೂ ಕೂಡ ಬಾಕಿ ಇದೆ ಗೃಹ ಜ್ಯೋತಿ ಯೋಜನೆ ಅರ್ಜಿ ಇದು ಮಾಡ್ಕೊಳ್ಳೋದು ಅಂದ್ಬಿಟ್ಟು ಲಾಸ್ಟ್ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಜುಲೈ ಎಂಡ್ವರೆಗೂ ಇತ್ತು, ಬಟ್ ಇವಾಗ ಅದು ಆಗಸ್ಟ್ 31ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಒಂದು ಜನಗಳು ಕೂಡ ಸಹಕಾರ ಮಾಡ್ತಾ ಇಲ್ಲ ಅಧಿಕಾರಿಗಳ ಜೊತೆ. ಯಾಕಂದರೆ ನಿಮಗೂ ಕೂಡ ಗೊತ್ತಿದೆ, ಪರಿಶೀಲನೆ ಮಾಡೋಕ್ಕೆ ಬಂದಾಗ ಫಲಾನುಭವಿಗಳ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಕೊಡಬೇಕು, ಹಾಗೆ ರೇಷನ್ ಕಾರ್ಡ್ ಕೊಡಬೇಕಾಗತ್ತೆ, ಹಾಗೆ ಪ್ಯಾನ್ ಕಾರ್ಡ್, ನೀವೇನಾರು ಟ್ಯಾಕ್ಸ್ ಪೇಯರ್ ಆಗಿದ್ರೆ ಪ್ಯಾನ್ ಕಾರ್ಡ್ ಕೊಡಬೇಕು, ರೆಂಟ್ ಅಗ್ರಿಮೆಂಟ್ ಅಥವಾ ಲೀಸ್ ಅಗ್ರಿಮೆಂಟ್ನ ಕೊಡಬೇಕು, ಫೋಟೋ ಕೊಡಬೇಕು. ಸೊ ಹಾಗಾಗಿ ಮತ್ತೆ ಫಲಾನುಭವಿಗಳ ಫೋನ್ ನಂಬರ್ ಏನು ಕೊಟ್ಟಿರ್ತಾರೆ ಆ ನಂಬರ್ಗೆ OTP ಬರುತ್ತೆ, ಅದನ್ನ ಹೇಳಬೇಕು. ಸೊ ಕೆಲವರು ಈ ಒಂದು ಪರಿಶೀಲನೆಗೆ ಅಧಿಕಾರಿಗಳು ಬಂದಾಗ ಕೆಲವರು ಸಪೋರ್ಟ್ ಮಾಡ್ತಾರೆ, ಕೆಲವೊಬ್ರು ರಿಜೆಕ್ಟ್ ಮಾಡ್ತಾರೆ, ಕೆಲವೊಬ್ರು ಮನೆಗಳಲ್ಲಿರಲ್ಲ, ಕೆಲಸದ ಮೇಲೆ ಹೋಗಿರ್ತಾರೆ. ಮೇನ್ ಆಗಿ ಅಪಾರ್ಟ್ಮೆಂಟಲ್ಲಿರೋ ಜನರು ಹಾಗೆ ಶ್ರೀಮಂತರು ಕೂಡ ಈ ಒಂದು ಮರುಪರಿಶೀಲನೆಗೆ ಸಹಕರಿಸ್ತಿಲ್ಲ ಅಂದ್ಬಿಟ್ಟು ಅಧಿಕಾರಿಗಳಿಂದ ಮಾಹಿತಿ ಬಂದಿರೋ ಅಂಥದ್ದು. ಇನ್ನೂ ಕೆಲವು ಕಡೆ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ, ಎಸ್ಪೆಷಲಿ ಬೆಂಗಳೂರು ಅಂತ ಕಡೆ ಮನೇಲೇ ಯಾರೂ ಇರೋದಿಲ್ಲ, ಮನೇಲಿ ಎಲ್ಲರೂ ಕೂಡ ಕೆಲಸಕ್ಕೆ ಅಂತ ಹೋಗಿರ್ತಾರೆ. ಅಧಿಕಾರಿಗಳು ಪದೇ ಪದೇ ಹೋಗಿ ಚೆಕ್ ಮಾಡಬೇಕಾಗತ್ತೆ. ಕೆಲವರು ಮನೆಗಳಲ್ಲಿ ಡಾಕ್ಯುಮೆಂಟ್ ಇರಲ್ಲ, ಒಂದು ಆಧಾರ್ ಕಾರ್ಡ್ ಇರೋ, ವೋಟರ್ ID ಇರಲ್ಲ, ಪ್ಯಾನ್ ಕಾರ್ಡ್ ಇರಲ್ಲ. ಸೊ ಒಂದಿದ್ರೆ ಒಂದಿರಲ್ಲ. ಸೊ ಅಂಥ ಟೈಮಲ್ಲಿ 2-3 ಸತಿ ಹೋಗ್ಬೇಕಾಗತ್ತೆ. ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗ್ತಿರೋದ್ರಿಂದ ಕಂಪ್ಲೀಟ್ ಮಾಡೋಕ್ಕೆ ಆಗಿಲ್ಲ. ಸೊ ಹಾಗಾಗಿ ಈಗ ಎಕ್ಸ್ಟೆಂಡ್ ಮಾಡಿದ್ದಾರೆ. ಆಗಸ್ಟ್ 31ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಇದೆ. ಇನ್ನೂ ಕೂಡ ನಿಮ್ಗೆ ಏನಾದ್ರು ಗೃಹ ಜ್ಯೋತಿ ಅಪ್ಲಿಕೇಶನ್ ಹಾಕಿಲ್ಲ ಅಂತಂದರೆ ಆದಷ್ಟು ಬೇಗ ಹೋಗಿ ಹಾಕ್ಕೊಳ್ಳಿ. ಯಾಕಂದರೆ ಆಮೇಲೆ ಲಾಸ್ಟ್ ಡೇಟ್ ಮುಗಿದ್ಮೇಲೆ ನೀವು ಹಾಕಿಲ್ಲ ಅಂದರೆ ನೀವು ಅರ್ಹರಿದ್ದರೂ ಕೂಡ ನಿಮಗೆ 200 ಯೂನಿಟ್ ಉಚಿತವಾಗಿ ಫ್ರೀ ಕರೆಂಟ್ ಸಿಗೋದಿಲ್ಲ. ಸೊ ಹಾಗಾಗಿ ಹಾಕಲೇಬೇಕಾಗತ್ತೆ. ಇನ್ನು ಜುಲೈ ತಿಂಗಳದು ಬೆಸ್ಕಾಂ ಅವರು ರೀಸೆಂಟಾಗಿ ಅಪ್ಡೇಟ್ ಮಾಡಿದ್ದಾರೆ. ಏನಪ್ಪ ಅಂತಂದರೆ, ನಿಮಗೆ ಜುಲೈ ತಿಂಗಳದು ಏನು ಈಗ ಆಗಸ್ಟಲ್ಲಿ ಬಂದು ಮೀಟ್ರ್ ಚೆಕ್ ಮಾಡಿ ಕರೆಂಟ್ ಬಿಲ್ ಕೊಟ್ಟು ಹೋಗ್ತಾರೆ. ಈ ಸತಿ ಹಂಗೆ ಮಾಡಲ್ಲಂತೆ ಬೆಸ್ಕಾಂ. ಎಸ್ಪೆಷಲಿ ಇವಾಗ ಏನು ಕಳೆದ 3 ತಿಂಗಳದು ಏನು ನಿಮ್ಮದು ಕರೆಂಟ್ ಬಿಲ್ ಬಂದಿರುತ್ತೆ ಆ ಬಿಲ್ ಸರಾಸರಿ ಆಧಾರದ ಮೇಲೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ನಿಮಗೆ ಬಿಲ್ನ ಕೊಡ್ತಾರಂತೆ. ಅದು ಫಿಸಿಕಲಾಗಿ ಬಂದು ಕೊಡಲ್ಲ. ನೀವು SMS ನಿಮ್ಮ ಫೋನ್ ನಂಬರ್ ಕೊಟ್ಟಿದ್ದೀರಾ ಅಂದರೆ SMS ಅಥವಾ ಇಮೇಲ್ ID ಇದ್ದರೆ ನಿಮ್ಮ ಇಮೇಲ್ಗೆ ನಿಮಗೆ ಕರೆಂಟ್ ಬಿಲ್ ಬರೋವಂಥದ್ದು. ಸೊ ನೀವು ಅಷ್ಟನ್ನು ಪೇ ಮಾಡಬೇಕಾಗತ್ತೆ. ಸರಾಸರಿ 3 ಮಂತ್ಸಿಂದ ಆವ್ರೇಜ್ನ ಮಾಡಿ ಕೊಡ್ತಾರಂತೆ. ಯಾಕಂದರೆ ಅಧಿಕಾರಿಗಳು ಈ ಮರುಪರಿಶೀಲನೆ ಅರ್ಜಿಲಿ ಬ್ಯುಸಿ ಇರೋದ್ರಿಂದ ಈ ಸತಿ ಮೀಟ್ರನ್ನ ಚೆಕ್ ಮಾಡಿ ಕರೆಂಟ್ ಬಿಲ್ ಕೊಡೋಕ್ಕಾಗಲ್ಲ. ಸೊ ಹಾಗಾಗಿ ಆವ್ರೇಜ್ನ ಕೊಡ್ತೀವಿ ಅಂದ್ಬಿಟ್ಟು ಬೆಸ್ಕಾಮಿಂದ ಅಪ್ಡೇಟ್ ಬಂದಿರೋವಂಥದ್ದು. ಸೊ ನೀವು ಬೆಸ್ಕಾಮ್ ಅಂಡರಲ್ಲಿ ನಿಮ್ಮದು ಬರುತ್ತೆ ಅಂತಂದರೆ ನಿಮಗೆ ಈ ಸತಿ SMS ಮೂಲಕನೋ ಅಥವಾ ಇಮೇಲ್ ಮೂಲಕನೋ ನಿಮಗೆ ಕರೆಂಟ್ ಬಿಲ್ ಬರುತ್ತೆ. 15 ಡೇಸ್ ಒಳಗೆ ನೀವು ಆ ಬಿಲ್ನ ಪೇ ಮಾಡಬೇಕಾಗತ್ತೆ. ಇನ್ನು ರೇಷನ್ ಕಾರ್ಡ್ ಬಗ್ಗೆ ಹೇಳೋದಾದರೆ, ತಿದ್ದುಪಡಿಗಾಗಿರ್ಬೋದು ಅಥವಾ ಹೊಸ ರೇಷನ್ ಕಾರ್ಡ್ಗಂತೂ ಬಿಡಿ. ಇವಾಗ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಅದರಲ್ಲೂ ಈ ಗ್ಯಾರಂಟಿ ಯೋಜನೆ ಶುರುವಾದ ಮೇಲಂತೂ ಹೊಸ ರೇಷನ್ ಕಾರ್ಡ್ಗೆ ಅವಕಾಶನೇ ಇಲ್ಲ. ಮಧ್ಯದಲ್ಲಿ ಈ ಶ್ರಮ ಕಾರ್ಡ್ ಇರೋರಿಗೆ ಅವಕಾಶ ಮಾಡಿಕೊಟ್ರು. ಬಟ್ ಜನರಲ್ ಕ್ಯಾಟಗರಿ ಅವರಿಗೆ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ ಈ ಗ್ಯಾರಂಟಿ ಯೋಜನೆಗಳೆಲ್ಲ ಬಂದಮೇಲೆ ಅವಕಾಶನೇ ಮಾಡಿಕೊಡ್ಲಿಲ್ಲ. ತಿದ್ದುಪಡಿಗೂ ಕೂಡ ಅವಕಾಶ ಇತ್ತು, ಬಟ್ ಇವಾಗ ಅದು ಕೂಡ ಇಲ್ಲ. ಅದ್ರ ಬಗ್ಗೆ ಇವಾಗ ರೇಷನ್ ಕಾರ್ಡ್ ಬಗ್ಗೆ ಅಪ್ಡೇಟೇ ಇಲ್ಲ. ಬಟ್ ಇವಾಗ ರೀಸೆಂಟಾಗಿ ಇವಾಗ ಏನು ಇಂದಿರಾ ರೇಷನ್ ಕಿಟ್ನ ಕೊಡ್ತೀವಿ, ಇನ್ನು 1-2 ತಿಂಗಳಲ್ಲಿ ಕೊಡ್ತೀವಿ. ಇಂದಿರಾ ರೇಷನ್ ಕಿಟ್ ವಿತರಣೆ ಶುರುವಾಗುತ್ತೆ. ಯಾಕಂದರೆ ಏನು ಟೆಂಡರ್ ಎಲ್ಲ ಫೈನಲ್ ಪ್ರೊಸೀಜರಲ್ಲಿದೆ. ಸೊ ಆದಷ್ಟು ಬೇಗ ವಿತರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಪ್ರತಿ ಸತಿ ಇದೇ ಥರ ಹೇಳ್ತಿರ್ತಾರೆ, ಬಟ್ ಇನ್ನೂ ಕೂಡ ಮಾಡಿಲ್ಲ. ಹೋಪ್ಫುಲಿ ಇನ್ನು 1-2 ತಿಂಗಳಲ್ಲಿ ಮಾಡ್ತಾರೆ ಅನಿಸುತ್ತೆ. ಈ ರೇಷನ್ ಕಿಟ್ ವಿತರಣೆ ಕೂಡ ಅಷ್ಟೇ. ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅರ್ಧ KGಯಿಂದ ಹಿಡಿದು 1.5 kgವರೆಗೂ ರೇಷನ್ ಕಿಟ್ ಇರುತ್ತೆ. ಸೊ ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇರ್ತೀರಾ ಆ ಆಧಾರದ ಮೇಲೆ ನಿಮಗೆ ರೇಷನ್ ಕಿಟ್ ವಿತರಣೆ ಆಗುವಂಥದ್ದು. ಇನ್ನು ನ್ಯಾಯಬೆಲೆ ಅಂಗಡಿ ಟೈಮಿಂಗ್ಸ್ನು ಕೂಡ ಚೇಂಜ್ ಮಾಡಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ ರಾತ್ರಿ 10 ಗಂಟೆವರೆಗೂ ಕಂಪಲ್ಸರಿಯಾಗಿ ಓಪನ್ ಇರಬೇಕು ಅಂದ್ಬಿಟ್ಟು ಎಲ್ಲ ರಾಜ್ಯದ ಎಲ್ಲ ನ್ಯಾಯಬೆಲೆ ಅಂಗಡಿಗಳವರು ಕೂಡ ಕಂಪಲ್ಸರಿಯಾಗಿ ಓಪನ್ ಇರಬೇಕು ಅಂತ ಹೇಳಿದ್ದಾರೆ. ಎಷ್ಟು ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ. ಹೋಪ್ಫುಲಿ ಅದೇ ಥರ ಫಾಲೋ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಇದು ರೇಷನ್ ಕಾರ್ಡ್ ಬಗ್ಗೆ ಆಯಿತು. ಇನ್ನು SIR ಬಗ್ಗೆ ಹೇಳೋದಾದರೆ, ಮತದಾರರ ಪರಿಷ್ಕರಣೆ ಏನು ಮಾಡ್ತಾ ಇದ್ದಾರೆ. ಸೊ ಇದು ಕೂಡ ಜುಲೈ ಎಂಡ್ವರೆಗೂ ಇತ್ತು. ಬಟ್ ಇದನ್ನು ಕೂಡ ಇನ್ನೂ ಫಾರ್ಮ್ನ ಇನ್ನೂ ತುಂಬ ಜನ ಫಿಲ್ ಮಾಡಿಲ್ಲ. ಒಂದು ಫಾರ್ಮ್ನ
ಬಂದು ಕೊಡೋದೊಂದು ಪ್ರೊಸೀಜರ್ ಆದರೆ ಆ ಫಾರ್ಮ್ನ ಫಿಲ್ ಮಾಡಿ ರಿಟರ್ನ್ ಕೂಡ ಕೊಡಬೇಕು. ಆಮೇಲೆ ಆ BLOಗಳು ಆನ್ಲೈನಲ್ಲಿ ಆ ಅಪ್ಲಿಕೇಶನ್ನ ಅಪ್ಡೇಟ್ ಕೂಡ ಮಾಡಬೇಕು. ಸೊ ಈ ಪ್ರೋಸೆಸ್ ಎಲ್ಲ ಇರೋದ್ರಿಂದ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದ್ದಕ್ಕೆ ಈಗ ಆಗಸ್ಟ್ 8ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ನೀವುಗಳು ಕೂಡ ಇನ್ನು SIR ಫಾರ್ಮ್ನ ಇಸ್ಕೊಂಡಿದ್ದೀರಾ, ಇನ್ನು BLOಗಳಿಗೆ ಕೊಟ್ಟಿಲ್ಲ ಅಂತಂದರೆ ಆದಷ್ಟು ಬೇಗ ಹೋಗಿ ಕೊಡಿ. ಮತ್ತು ನಿಮಗೆ 8ನೇ ತಾರೀಕಾದರೂ ಕೂಡ ನೀವು SIR ಫಾರ್ಮ್ ಕೊಟ್ಟಿಲ್ಲ ಅಂತಂದರೆ ಮತದಾರರ ಪಟ್ಟಿಯಿಂದ ನಿಮ್ಮ ಹೆಸರು ಡಿಲೀಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ಮಿಸ್ ಮಾಡ್ಕೊಬೇಡಿ. 8ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇವತ್ತು ಆಲ್ರೆಡಿ 2ನೇ ತಾರೀಕು, ಇನ್ನೊಂದು 5 ದಿನ ಇದೆ, ಇನ್ನೊಂದು 5-6 ದಿನ. ಸೊ ಹಾಗಾಗಿ ಮಿಸ್ ಮಾಡಬೇಡಿ, ಆದಷ್ಟು ಬೇಗ ಹೋಗಿ ನಿಮ್ಮ SIR ಫಾರ್ಮ್ನ ಕೊಡಿ. ಅಕಸ್ಮಾತ್ ನೀವು ಇನ್ನೂ SIR ಫಾರ್ಮ್ನ ಇಸ್ಕೊಂಡಿಲ್ಲ ಅಂತಂದರೆ ಆದಷ್ಟು ಬೇಗ BLOಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಫಾರ್ಮ್ನ ಇಸ್ಕೊಂಡು ಬೇಗ ಫಿಲ್ ಮಾಡಿ ಕೊಡಿ. ಐ ಥಿಂಕ್ ಎಲ್ಲ ಇನ್ಫಾರ್ಮೇಷನ್ನು ಕೂಡ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಇನ್ನೂ ಏನಾರು ಡೌಟ್ ಇತ್ತು ಅಂತಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ಹೋಪ್ ನಿಮಗೆ ನನ್ನ ವಿಡಿಯೋಯಿಂದ ಮಾಹಿತಿ ಸಿಕ್ತು, ಇನ್ಫಾರ್ಮೇಷನ್ ಇತ್ತು, ಹೆಲ್ಪ್ ಆಯಿತು ಅಂದ್ಕೊಂಡಿದ್ದೀನಿ. ಇದೇ ಥರ ಅಪ್ಡೇಟ್ಗೋಸ್ಕರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ರೆ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ವಿಡಿಯೋಗೆ ಲೈಕ್ ಮಾಡಿರಲ್ಲ, ಹಾಗೆ ಕಮೆಂಟ್ ಮಾಡಿರಲ್ಲ. ಸೊ ಲೈಕ್ ಮಾಡಿ ಅಲ್ಲ, ನಮಗಿನ್ನೂ ಕೂಡ ಮೋಟಿವೇಶನ್ ಸಿಗತ್ತೆ, ಇನ್ನೂ ಕೂಡ ಖುಷಿ ಆಗುತ್ತೆ ನಿಮ್ಗಳಿಗೂ ಕೂಡ ವಿಷಯನ ಶೇರ್ ಮಾಡೋಕ್ಕೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಇಷ್ಟೊತ್ತು ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ನಮಸ್ಕಾರ.